ಸರ್ ಅದು ಲೇಕ್ ಬೆಡ್ ಏರಿಯಾ, ಹಾಗಾಗಿ ನೀರು ಕೆಳಗಡೆಯಿಂದ ಹೋಗುತ್ತೆ ಸರ್. ಮಳೆ ಬಂದಾಗೆಲ್ಲ ಗ್ರೌಂಡಿಂದನೇ ಬರುತ್ತೆ ಸರ್. ಮತ್ತು ಇಲ್ಲೇ ಪಂಪ್ ಔಟ್ ಮಾಡೋದು ಎಕ್ಸಿಕ್ಯೂಟ್ ಆಗಿ ಆ ಥರ ಆಗೋಗಿದೆ. ಹಾಗಾಗಿ ನೀರಲ್ಲಿ ಕರೆಂಟ್ ಪಾಸ್ ಆಗಿ ಅವ್ರಿಗೆ ಮತ್ತೆ ಪಂಪು ಈಚೆ ತೆಗಿಬೇಕಾದ್ರೆ ಆಮೇಲೆ ನೀರನ್ನ ತೆಗೆದ್ರು ಅರ್ಧ ಗಂಟೆಗೆ ಮತ್ತೆ ನೀರು ಹಾಗೆ ಬರುತ್ತೆ ಗ್ರೌಂಡಿಂದ. ಕೂರ್ತಾರೆ ವೈಫು ಮಗಳು ವೈಫು ತುಂಬ ಎಲ್ಲ ಕಲೆಕ್ಷನ್ ರಿಪೇರಿಯೆಲ್ಲ ಮಾಡ್ತಾ ಇದ್ರು ಲಾಸ್ಟ್ ಇಯರ್ ಪ್ರತಿ ವರ್ಷ ಆಗ್ತಿತ್ತು. ಈ ವರ್ಷನೂ ಆಯಿತು. ಪಾಪ ರಾತ್ರಿ ವಾಚ್ಮನ್ ಮನೆಗೆಲ್ಲ ನೀರು ಹೋಗುತ್ತೆ ಅಂತ ಪಾಪ ಮನೆ ಒಂದು ಪಂಪ್ ಹಾಕಿದ್ರು, ಇನ್ನೊಂದು ಪಂಪ್ ಆಯಿತು ಎಲ್ಲ ಮಾಡಿದ್ರು ಪಾಪ ಪಂಪ್ ಔಟ್ ಮಾಡಲಿಕ್ಕೆ. ಏನು ಮಾಡೋದು ನಿಮ್ಗೆ ಗೊತ್ತಿಲ್ಲ. ಒಂಚೂರು ಮೊಬೈಲ್ ಬಾಣ ಲೈವ್ ಹೋಗ್ತದೆ ನಮ್ಮದೇ ಮನೆ ಏನಾಗಿದೆ ಅಂತಲೇ ಗೊತ್ತಿಲ್ಲ. ನಮಗೆ ಹೆಲ್ಪ್ ಮಾಡಲಿಕ್ಕೆ ನಾನು ಅಲ್ಲ ನೀರು ತೆಗಿಯಕ್ಕೆ ಕೊಟ್ಟವ್ರೆ ಪಾಪ ಎಲ್ರಿಗೂ ಕಷ್ಟ ಆಗ್ತದೆ. ನಮ್ಮದು ಫಸ್ಟ್ ಬೇರೆಯವರಿಗೆ ಕಷ್ಟ ಆಗ್ಬಾರ್ದು ಅಂತ ಹೇಳಿದ್ರೆ ಆಫೀಸಿಂದ ಬೇಗ ಬಂದರು ಪಾಪ ಮಾಡ್ತಾನೆ ಇದ್ದಾರೆ. ಮಾಡ್ಕೊಂಡು ಡಿಸ್ಟಿಂಗ್ ಮಾಡಿ ಹೋಗಿ ಒದ್ದೆ ಆಗಿದೆ ಅಂತ ಹೇಳಿ ಫ್ರೆಂಡ್ ಎಲ್ಲ ಒದ್ದೆ ಆಫೀಸ್ ಡಿಸ್ಟಿಂಗ್ ಪ್ರತಿ ವರ್ಷ ಹಿಂಗೆ ಆಗ್ತದೆ. ಈ ವರ್ಷ ಆಗ್ತದೆ. ನಾವು ಲಾಸ್ಟ್ ಡ್ರೈನೇಜ್ ಮಾಡಿದ್ವಿ, ಡ್ರೈನೇಜ್ ಶುರು ಮಾಡಿಸಿದ್ವಿ, ಎಂಟ್ರೆನ್ಸ್ ಹತ್ರ ಸರಿ ಮಾಡಿಸಿದ್ವಿ. ಆಂಬ್ಯುಲೆನ್ಸ್ ಫೋನ್ ಮಾಡಿದ್ವಿ, ಯಾವ ಆಂಬ್ಯುಲೆನ್ಸ್ ಇಲ್ಲ. ಒಂದು ಡಾಲರ್ಸ್ ಲೇಔಟ್ ಅಂತ ಬಟ್ ಡ್ರೈನ್ ಸಿಸ್ಟಮ್ ಏನಂತ ಸರ್, ನೀರು ಹೊರಗಡೆ ಸಿಂಪೇಜ್ ಆಗ್ತಿದೆ ಸರ್. ಪಂಪ್ ಮಾಡ್ಕೊಂಡು ಆ ಥರ ಮಳೆ ಜಾಸ್ತಿ ಆದಾಗ ಸಿಂಪೇಜ್ ಟ್ರೈನ್ ಹೋಗ್ತಾ ಇದೆ ಸರ್. ಎಷ್ಟು ವರ್ಷ ಆಗಿದೆ ಈ ಲೇಔಟ್ ಮಾಡಿ? 30 ವರ್ಷ. ಯಾರು ಲೋಕಲ್ ಹೋಗಿದೆ ಒಂದು ಅಪಾರ್ಟ್ಮೆಂಟ್ ಇದೆ ಟ್ರೈನ್ ಯಾವಾಗ ಆಯಿತು 30-35 ವರ್ಷ ಆಗಿದೆ. ಇದೆಲ್ಲ ಕೆರೆನೇ ಇದ್ದಿದ್ದು. ತಳ್ಬೇಡಿ ಸರ್. ಇಲ್ಲ ನೀರು ಉತ್ಪತ್ತಿ ಆಗುತ್ತೆ ಕೆಳಗಡೆ. ಪಾಸ್ ಆದರೆ